ಐ ಆಮ್ ರಿಯಲಿ ಇನ್ ಲವ್ ವಿತ್ ದಿಸ್ ಮಷೀನ್. ಆರೋ ಫುಲ್ ಸಿಸ್ಟಮ್ ತರ ಬೇರೆ ಯಾವುದು ಸೌಂಡ್ ಬರಲ್ಲ. ಒನ್ ಆಫ್ ದ ಫೈನ್ಲಿ ಟ್ಯೂನ್ ಮಷೀನ್. ಎಲ್ಲರೂ ತಿರುಗಿ ನೋಡ್ತಾರೆ ಈ ಸೌಂಡ್ಗೆ. ಲವ್ ಆಗೋಯ್ತು ಗುರು, ಲವ್ ಆಗೋಯ್ತು ಇನ್ಲೈನ್ 4 ಮೇಲೆ. ಎಲ್ಲರ ಆಶೀರ್ವಾದ ಇದ್ರೆ ನಾವು ಒಂದು ಸೂಪರ್ ಬೈಕ್ ಇಳಿಸೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇಲ್ಲೇ ಮಂದಾರ್ಗಿರಿಗೆ ಬಂದಿದ್ವಿ. ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಐಟ್ ಮುಗಿಸ್ಕೊಂಡು ಇವಾಗ ಬಾಯ್ಸ್ ಎಲ್ಲ ಮನೆಗೆ ಓಡ್ತಾ ಇದ್ದೀವಿ. ಇವಾಗ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ. ಏನಂತಂದರೆ ನಮ್ಮ ಹಿತೇಶ್ದು Z900 ಇದೆಯಲ್ಲ, ಅದನ್ನು ನಾವು ಲಾಸ್ಟ್ ಟೈಮ್ ಡೆಲಿವರಿ ತೊಗೊಂಡಾಗ ನಾನು ಓಡಿಸಿದ್ದು, ಅದಾದಮೇಲೆ ಓಡಿಸಿಲ್ಲ. ಸೊ ಇದರಲ್ಲಿ ಆರೋ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ. ನಾವು ವಿತ್ DB ಕಿಲ್ಲರ್ ಓಡಿಸಿದ್ದು, ಇವಾಗ DB ಕಿಲ್ಲರು ತೆಗೆದುಬಿಟ್ಟಿದ್ದೀವಿ. ಸೊ ಇವಾಗ ಪ್ಯೂರ್ ಇರೋದು ಎಕ್ಸಾಸ್ಟ್ ಸೌಂಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಇನ್ಲೈನ್ 4 ಸಿಂಫನಿ ಅಂತಂದ್ರೇ ಅದು ಗುರು ಮಸ್ತ್ ಮಜಾ ಬರುತ್ತೆ. ಸೊ ಇವಾಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸೊ ಗಾಡಿ ಸ್ವಿಚ್ ಆಗ್ತಾಯಿದ್ದೀವಿ. ನನ್ನ ಗಾಡಿ ಹಿತೇಶ್ ಓಡಿಸ್ತಾ ಇದ್ದಾನೆ, ನಾನು Z900 ಓಡಿಸ್ತಾ ಇದ್ದೀನಿ. ಜಸ್ಟು ಈ ವಿಡಿಯೋ ಪರ್ಪಸ್ಗೋಸ್ಕರ ಒಂದು ಜಸ್ಟ್ ವಾಕ್ ಓವರ್ ನೋಡಿ. ಸಖತ್ ಮಷೀನ್ ಗುರು. ಐ ಆಮ್ ರಿಯಲಿ ಇನ್ ಲವ್ ವಿತ್ ದಿಸ್ ಮಷೀನ್. ಸಖತ್ತಾಗಿದೆ. ಓಕೆ, ಸೊ ಇದರಲ್ಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇರೋದು. ಸೊ ಐಡಲಲ್ಲೇ ನೋಡಿ, ಐಡಲಲ್ಲೇ ಫುಲ್ಲು ಗ್ರಂಟು, ಒಳ್ಳೆ ಏನಂತಾರೆ ಹುಲಿ ಸಿಂಹ ಕಿರ್ಚೋ ಥರ ಇದೆ. ಸಖತ್ತಾಗಿದೆ ಗುರು ಗ್ರಂಟು. ಆರೋ ಫುಲ್ ಸಿಸ್ಟಮ್ ಥರ ಬೇರೆ ಯಾವುದು ಸೌಂಡ್ ಬರೋಲ್ಲ. ಸಖತ್ತಾಗಿದೆ ಗುರು. ಸೊ ಬನ್ನಿ, ಲೆಟ್ಸ್ ಹಿಟ್ ಹೈವೇ. ಬನ್ನಿ. ವಾವ್, ಏನ್ ಸೌಂಡ್ ಗುರು, ಸೀರಿಯಸ್ಲಿ ಸಖತ್ ಮಜಾ ಬರುತ್ತೆ ಓಡಿಸೋದಕ್ಕಂತೂ. ಏನ್ ಗುರು ಈ ಲೆವೆಲ್ಗೆ ಲಾಂಚು, ಯಪ್ಪ ಸಖತ್ತಾಗಿದೆ. ಓಕೆ, ನಮ್ಮ ಬಾಯ್ಸ್ ಎಲ್ಲ ಮುಂದೆ ಹೋಗ್ಲಿ, ಆಮೇಲೆ ಫ್ಲೈ ಬೈಕ್ ಕೊಡ್ತೀನಿ. ವೇರ್ ಈಸ್ ಅವರ್ ಜಟಾಯು. ಸೊ ಇದು ಮೇಯ್ನ್ಲಿ ನಾನು ಈ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆಯಲ್ಲ ವಿತೌಟ್ DB ಕಿಲ್ಲರ್, ಈ ಸೌಂಡ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ ಏನು ಗೊತ್ತಾ, ಹೈವೇನಲ್ಲಿ ಓಡಿಸೋದಕ್ಕೆ, ಸಿಟಿನಲ್ಲಿ ಓಡಿಸೋದಕ್ಕೆ ಒಳ್ಳೆ ಮಜಾ. ಯಾಕಂದರೆ ನೋಡಿ 5th ಗೇರಲ್ಲಿ ನಿಮ್ಗೇನು ಎಫರ್ಟ್ಲೆಸ್ಲಿ ಮೂವ್ ಆಗುತ್ತೆ. ಇದು ಲೋ ಎಂಡ್ ಇಶ್ಯೂ ಇಲ್ಲ ನಿಮ್ಗೆ. ಆಲ್ಮೋಸ್ಟ್ ನಿಮಗೆ 5th ಗೇರ್ 4th ಗೇರಲ್ಲೇ ನೀವು 20-30ರಲ್ಲಿ ಹೋದ್ರೂ ಆರಾಮಾಗಿ ಹೋಗುತ್ತೆ. ದಟ್ಸ್ ದ ಅಡ್ವಾಂಟೇಜ್ ಆಫ್ Z900. ಓಕೆ, ಸೊ ಇವಾಗ ನಾನು ಜಾಸ್ತಿ ಟೆಕ್ನಿಕಲ್ ಆಗೆಲ್ಲನೂ ಹೇಳಕ್ಕೆ ಹೋಗಲ್ಲ. ಹೈವೇನಲ್ಲಿ ಒಂದೆರಡು ಸ್ಟ್ರೆಚ್ ಹೊಡೆಯೋಣ, ಜಸ್ಟ್ ಎಂಜಾಯ್. ಓಕೆ, ಲೆಟ್ಸ್ ಗೋ. ನೋಡಿ 6th ಗೇರಲ್ಲಿ ನೀವು ಯಾವುದೇ ಥರ ಗೇರ್ ಡೌನ್ ಮಾಡೋ ಅವಶ್ಯಕತೆನೇ ಇಲ್ಲ, ಆರಾಮಾಗಿ ಹೋಗುತ್ತೆ. ಸೀರಿಯಸ್ಲಿ ಅಮೇಝಿಂಗ್ ಮಷೀನ್. ಒನ್ ಆಫ್ ದ ಫೈನ್ಲಿ ಟ್ಯೂನ್ ಮಷೀನ್ ಅಂತಂದರೆ Z900. ಇದಕ್ಕಿಂತ ಮುಂಚೆ Z800 ಬರ್ತಿತ್ತು, ಕಂಪ್ಲೀಟ್ಲಿ ರಾ ಮಷೀನ್. ಸೊ ಇದು ಬಂದು 2021 ಮಾಡಲು. ಸೊ ಇದರಲ್ಲಿ ಸ್ವಲ್ಪ ಫೀಚರ್ಸ್ ಎಲ್ಲನೂ ತುಂಬ ಅಪ್ಗ್ರೇಡ್ ಮಾಡಿದ್ದಾರೆ. LED ಇಂಡಿಕೇಟರ್ಸು, LED ಹೆಡ್ ಲ್ಯಾಂಪ್ಸು. ಯೂಶಲಿ ಕವಾಸಾಕಿ ಇಂಜಿನ್ಸ್ ಎಲ್ಲನೂ ತುಂಬಾ ರಿಫೈನ್ಡ್ ಆಗಿರುತ್ತೆ. ಸೊ ನಂದು ಆಲ್ಮೋಸ್ಟ್ ನಾನು ADV ಓಡಿಸಿ ನಂದು ಹ್ಯಾಂಡಲ್ ಪೊಸಿಷನ್ ಹಿಂಗಿರುತ್ತೆ. ಬಟ್ ಆ್ಯಕ್ಚುಲಿ ಸ್ವಲ್ಪ ಈ ಥರ ಟಕ್ಕಿನಾಗಬೇಕು. ಬಟ್ ಇದು ಏನು ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ. ಮಾಮೂಲಿ ಇವತ್ತು ಒಳ್ಳೆ ಈ ಟೂರಿಂಗ್ ಪೊಸಿಷನ್ ಏನಿದೆ ಅಷ್ಟೊಂದಲ್ಲ, ಬಟ್ ಕಂಫರ್ಟಬಲ್ ಆಗಿರುತ್ತೆ ಪೊಸಿಷನ್ನು. ಯಾರು ಬೇಕಾದ್ರೂ ಆರಾಮಾಗಿ ಓಡಿಸ್ಬೋದು ಈ ಗಾಡಿನ. ಸೊ ಆಲ್ಮೋಸ್ಟ್ ಸೂಪರ್ ಬೈಕ್ ತೊಗೊಳ್ಬೇಕು ಅಂತ ಯಾರ್ಯಾರು ಬಿಗಿನರ್ಸ್ಗಳು ಇರ್ತಾರಲ್ಲ, ಅವ್ರಿಗೆ ಇದು ಒನ್ ಆಫ್ ದ ಬೆಸ್ಟ್ ಬೈಕ್. ಅಟ್ ದ ಸೇಮ್ ಟೈಮ್ ಬರೀ ಬಿಗಿನರ್ಸ್ಗಳು ಮಾತ್ರ ಅಲ್ಲ, ತುಂಬ Z900 ಲವರ್ಸ್ಗಳು ಇರ್ತಾರೆ. ಇವನ್ ವೆಲ್ ಎಕ್ಸ್ಪೀರಿಯನ್ಸ್ ಬೈಕರ್ಸ್ ಕೂಡ ಈ ಗಾಡಿನ ಓಡಿಸೋದಕ್ಕೆ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಅಷ್ಟು ಮಜಾ ಬರುತ್ತೆ ಈ ಗಾಡಿ ಓಡಿಸಬೇಕಾದ್ರೆ. ಜೊತೆಗೆ ಈ ಇನ್ಲೈನ್ 4 ಸಿಂಫನಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್.
ಜೊತೆಗೆ ಇನ್ನೊಂದು ಏನಂದರೆ ಟ್ರಾಫಿಕಲ್ಲಿ ಇದಕ್ಕೆ ನಾವು ಇವಾಗ ಹೈ ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಇದಕ್ಕೆ ಬ್ರೇಕೇ ಬೇಕಾಗಿಲ್ಲ. ಇಂಜಿನ್ ಬ್ರೇಕಿಂಗ್ ಅಷ್ಟು ಸ್ಟ್ರಾಂಗ್ ಆಗಿದೆ. ನೋಡಿ ನಾನು ಬ್ರೇಕ್ ಹಿಡಿತಾ ಇಲ್ಲ, ಆಟೋಮೆಟಿಕ್ಕಾಗಿ ನಿಂತ್ಕೊಳ್ತಾ ಇದೆ. ಓಕೆ, ಬಾಯ್ಸ್ ಎಲ್ಲ ತುಂಬ ಹಿಂದೆ ಇದ್ದಾರೆ, ಬರಲಿ ಅವರು. ಆ್ಯಕ್ಚುಲಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಇದೆ, ಖಾಲಿ ಸ್ಟ್ರೆಚ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಓಡಿಸ್ಬೋದಾಗಿತ್ತು. ಅಂದರೆ ನನಗೆ ಫಸ್ಟ್ ಗೇರಿಂದ 6th ಗೇರ್ವರೆಗೂ ಯಾವ ಥರ ಪುಷ್ ಇದೆ ಅಂತಂದ್ಬಿಟ್ಟು ಚೆಕ್ ಮಾಡ್ಬೋದು ಚೆನ್ನಾಗಿ. ಬಟ್ ಈ ಟ್ರಾಫಿಕಲ್ಲೆಲ್ಲ ಸ್ವಲ್ಪ ರಿಸ್ಕು, ಅದಕ್ಕೆ ನಾನು ಜಾಸ್ತಿ ಎಳ್ದಾಡ್ತಾ ಇಲ್ಲ ಗಾಡಿನ. ಬಟ್ ಏನು ಲುಕ್ಕರ್ ಗುರು ಇದು. ಅಕ್ಕಪಕ್ಕ ಹೋಗ್ತಾ ಇದ್ರೆ ಸೀರಿಯಸ್ಲಿ ಎಲ್ಲರೂ ತಿರುಗಿ ನೋಡ್ತಾರೆ ಈ ಸೌಂಡ್ಗೆ. ಇಂದ 150ಗೆ ಇನ್ ನೋ ಟೈಮ್ ನೀವು ರೀಚ್ ಆಗ್ತೀರಾ, ಹಂಗಿದೆ ಪವರು. ಹುಡುಗರು ಎಲ್ಲಿ ಬರ್ತಾರಾ ಹಿಂದೆ? ಹಾಂ ಬರ್ತಾರೆ. ನನಗೆ Z900 ಓಡಿಸ್ತಾ ಇದ್ರೆ ನನಗೂ ತಗೊಳ್ಬೇಕು ಅನ್ನಿಸ್ತಾ ಇದೆ. ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ದಿಸ್ ಬೈಕ್. ಲವ್ ಆಗೋಯ್ತು ಗುರು, ಲವ್ ಆಗೋಯ್ತು ಇನ್ಲೈನ್ 4 ಮೇಲೆ. ಯಾವ್ದಾದ್ರು ಪ್ರಾಪರ್ ಸ್ಟೇಜ್ ಸಿಗಬೇಕು. ಆ್ಯಕ್ಚುಲಿ ಹೆವಿ ಬಿಸಿಲಿದೆ, ಓಡಿಸೋದಕ್ಕೆ ಹಿಂಸೆ ಒಂಥರ. ಈ ಕಡೆ ಬಿಸಿಲು, ಈ ಕಡೆ ಇಷ್ಟೊಂದು ಟ್ರಾಫಿಕ್ಕು. ವೀಕ್ ಡೇಸ್ ಅಲ್ವಾ, ಎಲ್ಲರೂ ಸಿಟಿ ಒಳಗಡೆ ಹೋಗ್ತಾ ಇರ್ತಾರೆ. ಸೊ ಇನ್ನು ಸಿಟಿ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ, ಸಖತ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ನೆಲಮಂಗ್ಲದವರೆಗೂ ನಾವೆಲ್ಲ ಜೊತೆಗೆ ಹೋಗ್ತೀವಿ, ಆಮೇಲೆ ಹಿತೇಶು ಸ್ಪ್ಲಿಟ್ ಆಗ್ತಾನೆ. ಎಸ್ ನಾವೇ ಸರ್, ನಾವೇ. ಥ್ಯಾಂಕ್ ಯು ಸೋ ಮಚ್. ಮೋಹನ್ ಜಯಣ್ಣ ಅಂತ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಡಿಸೋದಕ್ಕೆ ಮಾತ್ರ ಅಲ್ಟಿಯಾಗಿದೆ. ಸೊ ನೋಡೋದಲ್ಲ ಯಾವ ಥರ ಇತ್ತು ಅಂತ. ಇನ್ನು ಸ್ವಲ್ಪ ಮುಂದೆ ಹಾಕೋಣ ಇದೆ. ಸೀರಿಯಸ್ಲಿ ಗುರು, ಸಖತ್ ಮಷೀನ್, ನನಗಂತೂ ಸಖತ್ ಇಷ್ಟ ಆಗ್ತಿದೆ. ಸೊ ನೋಡೋದಲ್ಲ, ಆಲ್ Z900 ಫ್ಯಾನ್ಸ್ ಕಮೆಂಟ್ ಮಾಡಿ ಏನು ಅನಿಸ್ತು ಅಂತ ಅಂದ್ಬಿಟ್ಟು. ನನಗಂತೂ ಸಖತ್ ಇಷ್ಟ ಆಯಿತು. ನೋಡೋಣ, ಬೈ ಗಾಡ್ ಗ್ರೇಸ್, ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರ ಆಶೀರ್ವಾದ, ನಮ್ಮ ಸಬ್ಸ್ಕ್ರೈಬರ್ಸ್ ಆಶೀರ್ವಾದ, ಎಲ್ಲರ ಆಶೀರ್ವಾದ ಇದ್ದರೆ ನಾವು ಒಂದು ಸೂಪರ್ ಬೈಕ್ ಇಳಿಸೋಣ. ಗೋಲ್ಡನ್ ಥ್ರಾಟಲ್ ಆಶೀರ್ವಾದ ಇದ್ದರೆ ಗೋಲ್ಡನ್ ಥ್ರಾಟಲ್ ಅವರು ಇಳಿಸೋಣ ಗೈಸ್. ನಮ್ಮ ಗ್ಯಾಂಗ್ ಅವ್ರು ಎಲ್ಲರೂ ಇಳಿಸೋಣ. ಒಂದಲ್ಲ ಒಂದಿನ ಇಷ್ಟರಲ್ಲೇ ನಾವೆಲ್ಲರೂ ನಮ್ಮ ಸೂಪರ್ ಬೈಕ್ನ ಲೈನಪ್ ಮಾಡ್ತೀವಿ. ಕಮಿಂಗ್ ಸೂನ್. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರ ಚಾನಲ್ಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಅವರು ವ್ಲಾಗೇ ಮಾಡ್ತಾ ಇಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ನಮ್ಮ ವ್ಲಾಗರ್ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ, ಹಿತೇಶ್ ಪಿ ಜೈನ್. ಒಳ್ಳೊಳ್ಳೆ ಫೋಟೋಸ್ಗಳು ಮತ್ತು ರೀಲ್ಸ್ಗಳೆಲ್ಲನೂ ಬರ್ತಾ ಇರುತ್ತೆ. ನಮ್ಮ ಹುಡುಗನ ಸಪೋರ್ಟ್ ಮಾಡಿ ಹಂಗೆ. ಓಕೆ, ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.